ಜೀವನದಲ್ಲಿ ನಾವು ಎಲ್ಲರೂ ಬ್ಯುಸಿಯಾಗಿ ಓಡ್ತಾ ಇರ್ತೀವಿ, ಆದರೆ ಒಮ್ಮೊಮ್ಮೆ ಪ್ರಕೃತಿ ಮಧ್ಯೆ ಕಾಲ ಕಳೆಯೋದು ನಮಗೆ ಒಂದು ಹೊಸ ಶಕ್ತಿ ಕೊಡುತ್ತೆ. ಅಂಥ ಅನುಭವ ಕೊಡುವ ಒಂದು ವಿಶೇಷ ಜಾಗನೇ ಇದೆ ಬಂಡಜ್ಜೆ. ಮಲೆನಾಡು, ಕಾಡು, ಮಂಜು, ಜಲಪಾತ ಇವೆಲ್ಲವನ್ನು ನೋಡಿದಾಗ ನಾವು ಪ್ರಕೃತಿಯನ್ನು ಉಳಿಸೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಈ ಬಂಡಜ್ಜೆ ಟ್ರೆಕ್ ಮಾಡಿರೋ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ವಿಡಿಯೋ ಫುಲ್ ನೋಡಿ, ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಅದರ ಜೊತೆಗೆ ಸ್ವಲ್ಪ ಫನ್ ಇದೆ. ಸೊ ಜರ್ನಿನ ಸ್ಟಾರ್ಟ್ ಮಾಡೋಣ, ಬನ್ನಿ ಹೋಗೋಣ. ಹತ್ರಿ ಯಪ್ಪ, ಜೋಶೇ ಇಲ್ಲ ನಿಮಗೆ. ಜೋಶ್ ಬರ್ಲಿ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಮತ್ತೊಂದು ವಿಡಿಯೋ, ಅದೇ ಬಂಡಜ್ಜೆ ಫಾಲ್ಸ್ ಕಡೆಗೆ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಶಿವಮೊಗ್ಗದಿಂದ ಬಂಡಜ್ಜೆ ಕಡೆಗೆ. ಓವರ್ ನೈಟ್ ಟ್ರಾವೆಲ್ ಮಾಡಿಕೊಂಡು, ಅಂದರೆ ರಾತ್ರಿ 2 ಗಂಟೆಗೆ ಹೊರಟು ಬೆಳಗ್ಗೆ ಅಷ್ಟೊತ್ತಿಗೆ ರೀಚ್ ಆಗಿ ಅವತ್ತಿನ ದಿವಸನೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ರಿಟರ್ನ್ ಆಗೋ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಅರ್ಲಿ ಮಾರ್ನಿಂಗ್ ಒಂದು ಬ್ಯೂಟಿಫುಲ್ ಸನ್ರೈಸ್ ನೋಡ್ತಾ ದಿನನ ಶುರು ಮಾಡ್ತಾ ಇದ್ದೀವಿ. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy. ಸೊ ನಾವಿವಾಗ ಸುಂಕಸಾಲೆ ಅನ್ನೋ ಊರಿಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿಂದ ಬಂಡಜ್ಜೆ ಫಾಲ್ಸ್ ಟ್ರೆಕ್ಕಿಂಗ್ ಬೇಸ್ ಪಾಯಿಂಟ್ಗೆ ಸುಮಾರು 7 ಕಿಲೋಮೀಟರ್ ಆಗುತ್ತೆ. ಆದರೆ ಇಲ್ಲಿಂದ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ, ಕಾರ್ ಆಗಲಿ ಟಿ ಗಾಡಿಗಳಾಗಲಿ ಹೋಗೋದು ಸ್ವಲ್ಪ ಕಷ್ಟನೇ. ಸೊ ಹಾಗಾಗಿ ಇಲ್ಲಿಂದ ನಿಮಗೆ ಲೋಕಲ್ ಪಿಕಪ್ ವ್ಯಾನ್ ಅಥವಾ ಜೀಪ್ಗಳು ಸಿಗತ್ತೆ, ಹೈರ್ ಮಾಡ್ಕೊಂಡು ಹೋಗ್ಬೋದು. ಸೊ ನೀವು ಒಂದು ಗ್ರೂಪ್ನಲ್ಲಿ ಎಷ್ಟೇ ಜನ ಇದ್ರೂ ಒಂದು ಜೀಪ್ಗೆ 2,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹೋಗಿ ಡ್ರಾಪ್ ಮಾಡ್ತಾರೆ, ಹಾಗೆ ಈವ್ನಿಂಗು ಮತ್ತೆ ಪಿಕಪ್ ಮಾಡ್ತಾರೆ. ಸೊ ನೀವೇನಾದರೂ ಬೈಕ್ನಲ್ಲಿ ಬಂದರೆ ನಿಧಾನಕ್ಕೆ ಟ್ರೆಕ್ಕಿಂಗ್ ಬೇಸ್ ಪಾಯಿಂಟ್ವರೆಗೂ, ಅಂದರೆ ಚೆಕ್ ಪೋಸ್ಟ್ ತನಕ ಹೋಗ್ಬೋದು. ಹಾಗೆ ಈ ಜೀಪ್ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸು ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning, and this is just the beginning. I need a big change, help me feel like. ಸೊ ನಾವಿವಾಗ ಚೆಕ್ ಪೋಸ್ಟ್ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿಂದ ನೇಚರ್ ವೈಬ್ ಇನ್ನೂ ಸ್ಟ್ರಾಂಗ್ ಆಗಿ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿಂದ ರೈಟ್ ಸೈಡ್ಗೆ ಏನು ನೋಡ್ತಾ ಇದ್ದೀರಾ, ಈ ಕಡೆ ರಾಣಿಝರಿ ವ್ಯೂ ಪಾಯಿಂಟ್ ಅಂತ ಸಿಗುತ್ತೆ. ಹೀಗೆ ಮೇಲ್ಗಡೆ ಒಂದು 200 ಮೀಟರ್ ನಡ್ಕೊಂಡು ಹೋದರೆ ಒಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ನೋಡಿದ್ರೆ ಕಳೆದೇ ಹೋಗ್ತೀರಾ ಅನ್ಕೊಳ್ಳಿ. ಸೊ ಇದನ್ನು ನಾನು ಬಂಡಜ್ಜೆ ಫಾಲ್ಸ್ ಟ್ರೆಕ್ ಹೋಗಿ ಬಂದಮೇಲೆ ಇಲ್ಲಿಗೆ ಹೋಗಿ ಇಲ್ಲಿನ ವ್ಯೂನ ತೋರಿಸ್ತೀನಿ ನಿಮಗೆ. ಸೊ ಬನ್ನಿ, ಇಲ್ಲಿಂದ ಬಂಡಜ್ಜೆ ಫಾಲ್ಸ್ಗೆ ಆ್ಯಕ್ಚುವಲ್ ಟ್ರೆಕ್ಕಿಂಗ್ ಟ್ರೈಲ್ಸ್ ಶುರುವಾಗುತ್ತೆ. ಸೊ ಇಲ್ಲಿಗೆ ಬರೋಕ್ಕೆ ಆನ್ಲೈನಲ್ಲಿ ಫಸ್ಟ್ ಟಿಕೆಟ್ಸ್ಗಳನ್ನು ಬುಕ್ ಮಾಡ್ಕೊಳ್ಬೇಕು. ವಿತೌಟ್ ಬುಕಿಂಗ್ ಯಾವುದೇ ಕಾರಣಕ್ಕೂ ನಿಮಗೆ ಒಳಗಡೆ ಬಿಡಲ್ಲ. ಸೊ ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀನಿ. ಮಾರ್ಕ್ ಇದೆಯಲ್ಲ ಲೊಕೇಶನ್. ಈಗ ಮುಂಚೆ ಯಾರಾದ್ರೂ ಹೋದ್ರಾ? ಥ್ಯಾಂಕ್ ಯು. ಗೊತ್ತಾ ಎಲ್ಲಿ ಮಾಡ್ಕೊಂಡಿದ್ದೀನಿ ಅಂದ್ರೆ ಮುಂಚೆಯಿಂದ ಮಾಡ್ಕೊಂಡಿದ್ದೀನಿ ನಾನು, ಆಮೇಲಿಂದ ಇದೆ. ಟ್ರೆಕ್ಕಿಂಗ್ ಶುರು ಮಾಡಿ ಒಂದು ಸ್ವಲ್ಪ ದೂರ ನಡ್ಕೊಂಡು ಬಂದರೆ ಸಾಕು, ಸ್ಟಾರ್ಟಿಂಗಲ್ಲೇ ಒಂದು ಮಸ್ತ್ ವ್ಯೂ ಪಾಯಿಂಟ್ ಕಾಣಿಸುತ್ತೆ ನೋಡಿ. ನಮಸ್ಕಾರ ಕರ್ನಾಟಕ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಟ್ರೆಕ್ ಅಲ್ಲಿ ಬಂಡಜ್ಜೆ ಟ್ರೆಕ್ ಕೂಡ ಒಂದು. ಸೊ ನಾವು ಇವಾಗ ವಿಚಾರ ಆದ್ರೆ ಇಲ್ಲೂ ಫೋನ್ ಬರುತ್ತೆ, ನೆಟ್ವರ್ಕ್ ಇದೆ.
ನೆಟ್ವರ್ಕ್ ಇಲ್ಲದೆ ದೂರ ಹೋಗೋಣ ಅಂದ್ರೆ ಇಲ್ಲೂ ನೆಟ್ವರ್ಕ್ ಸಿಗ್ತಾ ಇದೆ. ಮೇಲೆ ಹೋಗ್ತೀವಿ. ಇಲ್ಲಿ ನಿಮಗೆ ಕೋಟೆಗೆ ದಾರಿ ಅಂತ ಬೋರ್ಡ್ ಇದೆ. ಇದೇ ರೂಟ್ನಲ್ಲಿ ನೀವು ಹೋಗಬೇಕು. ಲೆಫ್ಟ್ಗೆ ಕಾಣ್ತಿರೋದು ಕ್ಲೋಸ್ ಆಗಿದೆ, ಆದರೆ ಅದು ಪ್ರೈವೇಟ್ ಪ್ರಾಪರ್ಟಿ. ಸೊ ನೀವು ರೈಟ್ ಸೈಡಿಗೆ ಮೇಲ್ಗಡೆ ಹೋಗ್ಬೇಕಾಗತ್ತೆ. ನೀವು ಬಂಡಾಜೆ ಟ್ರಕ್ನ ಪ್ಲಾನ್ ಮಾಡಿದ್ರೆ ಈ ಟ್ರಕ್ನಲ್ಲಿ 3 ಜಾಗಗಳನ್ನು ಕವರ್ ಮಾಡ್ಬೋದು. ಒಂದು ಬಲ್ಲರಾಯನ ದುರ್ಗ, ಇನ್ನೊಂದು ಬಂಡಾಜೆ ಫಾಲ್ಸ್, ಮತ್ತೊಂದು ರಾಣಿಜರಿ ವ್ಯೂ ಪಾಯಿಂಟ್. ಸೊ ನಾವು ಇದರಲ್ಲಿ ಬಲ್ಲರಾಯನ ದುರ್ಗ ಪೋರ್ಟ್ನ ಸ್ಕಿಪ್ ಮಾಡಿದ್ವಿ. ಯಾಕೆ ಅಂತ ನೀವು ವಿಸಿಟ್ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ. ಹತ್ರ ಬೇಗ ಬೇಗ ಯಪ್ಪ. ಯಾರಿದು? ನೀವೇನಿಲ್ಲಿ? ಈ ಕಡೆ ಸ್ಮೈಲ್. ದೊಡ್ಡದಾಗ ಫಾಲ್ಸ್ ಅಂತ ಇರ್ತೈತೆ. ಇಲ್ಲಿ ನೀರು ಕುಡಿ, ಎನರ್ಜಿ ಬರುತ್ತೆ. ನಿಜ. ಸೊ ನೀವು ಆದಷ್ಟು ಬೇಗ ಟ್ರೆಕ್ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ನಾವು ಸ್ಟಾರ್ಟ್ ಮಾಡಿದಾಗ ಬೆಳಗ್ಗೆ 7 ಗಂಟೆ ಆಗಿತ್ತು. ಇದು ಟೋಟಲ್ 7+7 ಅಂದರೆ 14 ಕಿಲೋಮೀಟರ್ ಟೋಟಲ್ ಟ್ರೆಕ್ಕಿಂಗ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಅಪ್ರಾಕ್ಸಿಮೇಟ್ಲಿ ನಿಮಗೆ 5ರಿಂದ 6 ಗಂಟೆ ಬೇಕೇ ಬೇಕು. ಡಿಪೆಂಡ್ ಅಪಾನ್ ನಿಮ್ಮ ಎಬಿಲಿಟಿ ಮೇಲೆ. ಸೊ ನಮ್ಮ ಡ್ಯೂರೇಷನ್ ಅಂದರೆ ಟೈಮ್ ಎಷ್ಟು ಹಿಡಿತು ಅಂತ ನಿಮಗೆ ಕೊನೆಗೆ ತಿಳಿಸ್ತೀನಿ. ಬನ್ನಿ ಹೋಗೋಣ. ಸೊ ಇಲ್ಲಿ ಹಿಂದೆ ನೋಡ್ಬೋದು ನೀವು, ಇಲ್ಲಿಂದನೂ ಕೂಡ ರಾಣಿಜರಿ ವ್ಯೂ ಪಾಯಿಂಟ್ ಮಸ್ತಾಗಿ ಕಾಣಿಸ್ತಿದೆ ನೋಡಿ. ಸೊ ನೀವು ಮಾನ್ಸೂನಲ್ಲಿ ಬಂದರೆ ಅಂತೂ ಬಂಡಜ್ಜೆಯಲ್ಲಿ ಒಂದು ಯೂನಿಕ್ ಏನಂದರೆ, ಟ್ರೆಕ್ ಮಾಡಿ ಮುಗಿಯೋಷ್ಟರಲ್ಲಿ ನಿಮಗೆ ಎಲ್ಲ ಥರ ವೆದರ್ ನೋಡ್ತೀರಾ. ಮಳೆ, ಬಿಸಿಲು, ಫಾಗ್, ಮಿಸ್ಟ್, ಗಾಳಿ. ಅದೇ ಈ ಜಾಗದ ಸ್ಪೆಷಾಲಿಟಿ. ಇದು ಮಾಡ್ರೇಟ್ ಟ್ರೆಕ್ಕಿಂಗ್. ಸೊ ಹಾಗಾಗಿ ಆರಾಮಾಗಿ ಮಾಡ್ಬೋದು. ಎಲ್ಲಿ ವೈಟಿಂಗು? ಅವರಲ್ಲಿ ಬಿದ್ರು ಸಂಜು ಮತ್ತೆ ವಿಜಿ. ಮಸ್ತಿದೆ. ಯಾವ ಕಡೆ ಹೋಗೋದೀಗ? ಮೇಲೆ ಕಾಡಿನ ಹೆಜ್ಜೆ ನೋಡಿದ್ರ? ನೀವೇನಿಲ್ಲಿ? ಹೌದಾ? ನಮ್ಮ ಬ್ಲಾಗರ್ ಸಂಜು ಅವರು ಕಾಡಿನ ಹಾದಿಯಲ್ಲಿ ಕಾಡಿನ ಜಾಡನ್ನು ಹಿಡಿದು ಹೋಗ್ತಾ ಇದ್ದಾರೆ. ಸೆಲ್ಫಿ ಸ್ಟಿಕ್ ಮುರಿದು ಹೋಗಿ ಊರ್ಗೋಲಾಗ್ಬಿಟ್ಟಿದೆ. ನಮ್ಮ ಖುಷಿಗೆ ಜೋ 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 ಅಂದ್ರೆ ಹೋಗುವಂತ ನಮ್ಮ ಭಾಷೆಯಲ್ಲಿ. ಬೇಕಾದ್ರೆ ಅರುಣನ್ ಕೇಳಿ ಕನ್ಫರ್ಮೇಶನ್ ತಗೋ. ಹಾ ಪಕ್ಕ ಸುಳ್ಳಾಗಿದ್ರೆ ನಿನ್ನ ಹತ್ರ ಇರೋ ಹಣ್ಣೆಲ್ಲ ಕೊಡ್ಬೇಕು. ಇದಾಗಿದ್ರೆ ಗಾಯ್ಸ್, ನಮ್ಮ ಹುಡುಗರೆಲ್ಲ ತುಂಬಾ ಸುಸ್ತಾಗಿದ್ದಾರೆ.
ಒಳ್ಳೆ ಫ್ರೂಟ್ಸ್ ಎಲ್ಲ ತಗೊಂಡ್ಬಂದಿದ್ದೀನಿ ತಿನ್ನಿ ಅಂತ ಹೇಳಿ ಶುಕ್ರವಾರನೇ ತಗೊಂಡ್ಬಂದಿ 15 kg ಹಣ್ಣು ತಗೊಂಡ್ಬಂದಿದೀವಿ. ಅಲ್ಲ ವೆರೈಟಿ ಹಣ್ಣು ಸಕ್ಕತ್ತಾಗಿ ಒಬ್ರು ತಿಂದಿಲ್ಲ. ನಾನೊಬ್ನೇ ಬ್ಲಾಕ್ ಗ್ರೇಪ್ಸ್ ತಿಂದಿರೋದ್ರಿಂದ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇದೆ, ಜಾಸ್ತಿ ಆಗಿ ಎನರ್ಜಿನೂ ಜಾಸ್ತಿ ಇದೆ. ಸಮ್ ಎನರ್ಜಿ, ಮೋರ್ ಎನರ್ಜಿ. ಐ ಹ್ಯಾವ್ ಲಾಟ್ ಆಫ್ ಎನರ್ಜಿ. ನಾನು ಫಸ್ಟ್ ಇದ್ದೆ, ಇವರೆಲ್ಲ ಕೂಗಿದ್ದಕ್ಕೆ ಮತ್ತೆ ಹಿಂದೆ ಆಗಿದ್ದೀನಿ. ಫಾಲೋ ಅಲ್ಲಿ ಹಿಂದೆ ನಾನು ಮುಂದೆ ಇದ್ದೆ, ಇವಾಗ ಸ್ವಲ್ಪ ಹಿಂದೆ ಬರ್ತಿದ್ದೀನಿ. ಒಂದ್ ಬ್ಯಾಗ್ ಕೊಡೋ ಜಾಗದಲ್ಲಿ 2 ಬ್ಯಾಗ್ ಕೊಟ್ಟಿದ್ದಾರೆ. ಈಗ ಊರಿಗೆ ಮಾತ್ರ ಚೆನ್ನಾಗಿ ಬರುತ್ತದ ಫೋಟೋ ತೆಕ್ಕೊಂತಾರೆ. ನಮ್ದೆಲ್ಲ ಆದ್ರೆ ನೀವು ಅವ್ರಿಗೆ ಬೈತಾ ಇರೋದು ನಾನು ಹಂಗೆ. ಅವ್ರು ಏನಕ್ಕೋ ಹೋದ್ರು ನೇಚರ್ ಕಾಲಿಗೆ. ಚಟ್ನಿ ಮುಡಿನ ಇಲ್ಲ ಅಲ್ಲಿ. ಎಲ್ಲ ಬ್ಯಾಗು ಇಡು ಇವಾಗ ನೋಡೋಣ, ಆಮೇಲೆ ಕೈ ತೊಳ್ಕೊಬೇಕು. ಅದು ಯಾರಿಗೂ ಮುಚ್ಚಲ್ಲಿ ಇಟ್ಟಂಗೆ ಆಗಿದೆ. ಅಲ್ಲಿ ಅಣ್ಣಂಗೆ ಒಂದೆರಡು ಪಾಸ್ ಮಾಡ. ರೊಟ್ಟಿ ಬೇಕೇ? ರೊಟ್ಟಿ ಅಂಗಡಿ ಕಿಟ್ಟಪ್ಪ. ಮೊಸರು ನನಗೊಂದು ರೊಟ್ಟಿ ತಟ್ಟಪ್ಪ. ಮೊಸರಿದೆ. ಪುಟಾಣಿ ರೊಟ್ಟಿ ಕೆಂಪಗೆ ಸುಟ್ಟಿ 9 ಕಾಸಿಗೆ ಕಟ್ಟಪ್ಪ. ಅದ್ರಲ್ಲಿ ಎಗ್ ಬುರ್ಜಿ ಮಿಕ್ಸ್ ಐತೆ. ಓ ಎಗ್ಗು ಇದು ವೆಜ್ ಕಣೆ, ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಲ್ಲ. ಯಾವ್ದು ಹುಟ್ಟಂತೆ ಮೊದಲು? ಹಾ ಕಣ್ಮುಚ್ಕಳೆ. ತಡಿ ಒಂದು ಊಟ ಆದ್ಮೇಲೆ ಹೇಳ್ತೀನಿ. ನೀ ಇಡಕ್ ತಾನೇ ಹೋಗಿದ್ದು? ಓ ಹೆಂಗಿದೆ ರೊಟ್ಟಿ ಬ್ರೋ, ಹೆಂಗಿದೆ? ರೊಟ್ಟಿ ಕೊಟ್ಟ ಅರುಣಂಗೆ. ಸೊ ನಮ್ಮ ಫ್ರೆಂಡು ಮನೆಯಿಂದ ರೊಟ್ಟಿ ಚಟ್ನಿ ಪುಡಿ ಮಾಡಿಸ್ಕೊಂಡು ಬಂದಿದ್ದ. ಇಂಥ ಜಾಗದಲ್ಲಿ ಕುತ್ಕೊಂಡು ಫ್ರೆಂಡ್ಸ್ ಜೊತೆ ಆ ರೊಟ್ಟಿ ಚಟ್ನಿ ಪುಡಿ ಅದ್ರ ಮೇಲೆ ಮೊಸರು, ಆಹಾ ಏನು ಸಕ್ಕದಾಗಿತ್ತು ಅಂತೀರಾ. ಸೊ ತಿನ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಈಗ ಮುಂದೆ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಅಲ್ಲಿ ಹೋದ್ರೆ ಫೋಟೋ ಅಷ್ಟೇ, ಒಳ್ಳೆ ಜಾಗ ಇದೆ ನೋಡ್ಕೊಂಡು ಬರ್ಬೋದು. ಓಹೋ ಸೈಕಾಗಿದೆ ಜಾಗ ಅಂದು. ಗ್ರಾಸ್ ಲ್ಯಾಂಡ್ ಬಂದಾಗ ನಿಮಗೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರು ಗ್ರೀನರಿ, ಯಾವುದೋ ವಿಂಡೋಸ್ ಎಕ್ಸ್ಪೀರಿಯನ್ಸ್ ವಾಲ್ಪೇಪರ್ ಥರ ಕಾಣಿಸುತ್ತೆ. ಎಂಟೈರ್ ಗ್ರೀನರಿ, ಸೊ ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ 2 ಕಿಲೋಮೀಟರ್ ನೀವು ಕಾಡ್ ಒಳಗೆ ಟ್ರೆಕ್ ಮಾಡ್ತೀರಾ. ಆಮೇಲೆ ನಿಮಗೆ ರಿಯಲ್ ಗ್ರಾಸ್ ಲ್ಯಾಂಡ್ ಸಿಗುತ್ತೆ, ಆರಾಮಾಗಿ ಟ್ರೆಕ್ ಮಾಡ್ಬೋದು. ತುಂಬ ಏನು ಡಿಫಿಕಲ್ಟಿ ಅಂತ ಅನ್ಸಲ್ಲ. ಸೀಸನಲ್ಲಿ ಬಂದರೆ ನೀವು ಇಲ್ಲಿಂದ ಹೋಗೋದೇ ಇಲ್ಲ. ನಿಮ್ಮ ಕಡೆಯಿಂದ ಬಿಸಿಲಲ್ಲಿ ಬಂದು ಆಯಿತು. ನಿಮ್ ಕಡೆನೇ ಕಲ್ತವೆ. ದುರಾಸೆ ಏತಕ್ಕೆ ನಿರಾಸೆ ಏತಕ್ಕೆ, ಅದೇನೆ ಬಂದರು ಅವನ ಕಾಣಿಕೆ.
ಎಲ್ಲ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ಇಷ್ಟೊಂದು ಬ್ಯೂಟಿಫುಲ್ ನೇಚರ್ನ ನಿಮಗೆ ಗಲೀಜು ಮಾಡ್ಬೇಕಂತನಾದರೂ ಹೆಂಗೆ ಅನ್ಸತ್ತೆ ಹೇಳಿ. ಯಾಕೆ ಹಿಂಗೆ ಹೇಳಿದೆ ಅಂದರೆ ನೋಡಿ, ಇಲ್ಲಿ ನೀರು ಕುಡಿದ್ರು ಖಾಲಿ ಆಯಿತು, ಬಿಸಾಕೋದ್ರು. ಇಷ್ಟೇ ಅಲ್ವಾ ಮನುಷ್ಯ? ಅವಶ್ಯಕತೆ ಇದ್ದಾಗಷ್ಟೇ ನಾನು ನಂದು, ಇವಾಗ ಅವಶ್ಯಕತೆ ಇಲ್ಲ ಬಿಸಾಕೋದ್ರು. ಏನು ಹೇಳೋದ್ರಿ ಜನಕ್ಕೆ? ಸೊ ಆಗಲೇ ಹೇಳ್ದಂಗೆ ಇಲ್ಲಿಗೆ ಬರೋಕ್ಕೆ ಆನ್ಲೈನಲ್ಲಿ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಂಡು ಬರಬೇಕು ಅಂತ ಅಂದೆ. ಇಲ್ಲೇ ಅಂತ ಅಲ್ಲ, ನೀವು ಕರ್ನಾಟಕದಲ್ಲಿ ಎಲ್ಲೇ ಟ್ರೆಕ್ಕಿಂಗ್ ಹೋಗ್ತೀನಿ ಅಂತ ಅಂದ್ರೂ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಹೋಗಬೇಕು. ಸೊ ಬುಕ್ಕಿಂಗ್ ಹೆಂಗೆ ಮಾಡೋದು ಅಂತ ಅಂದರೆ, ಅರಣ್ಯ ವಿಹಾರ ಅನ್ನೋ ವೆಬ್ಸೈಟ್ ಓಪನ್ ಮಾಡಿದ್ರೆ ಅದರಲ್ಲಿ ಲಾಗಿನ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಜಿಲ್ಲೆ ಯಾವ ಚಾರಣಕ್ಕೆ ಹೋಗ್ತಿದ್ದೀರಾ ಅನ್ನೋ ಸೆಲೆಕ್ಟ್ ಮಾಡಿ ಯಾವ ಡೇಟ್ಗೆ ಹೋಗ್ತಿದ್ದೀರಾ ಅಂತ ಕೊಟ್ಟರೆ ನಿಮಗೆ ಸ್ಲಾಟ್ಸ್ಗಳು ಶೋ ಆಗುತ್ತೆ. ಇಲ್ಲಿ ಪ್ರತಿದಿನ 300 ಟಿಕೆಟ್ಗಳಷ್ಟೇ ಅವೈಲೇಬಲ್ ಇರುತ್ತೆ. ಸೊ ಆದಷ್ಟು ಬೇಗ ಪ್ಲಾನ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಟಿಕೆಟ್ಗೆ 300 ರುಪೀಸ್ ಆಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ನೀವು ಟಿಕೆಟ್ಸ್ ಬುಕ್ ಮಾಡ್ಕೊಂಡ ಮೇಲೆ ಬೈ ಚಾನ್ಸ್ ಟ್ರಿಪ್ ಕ್ಯಾನ್ಸಲ್ ಆಯಿತು, ಅವತ್ತು ಹೋಗೋಕ್ಕಾಗಲ್ಲ ಅಂತ ಅಂದಾಗ ನೀವು ಟಿಕೆಟ್ಸ್ಗಳನ್ನು ಕ್ಯಾನ್ಸಲ್ ಮಾಡ್ಬೋದು. ಹೇಗೆ ಅಂತಂದರೆ 7 ಡೇಸ್ ಬಿಫೋರ್, ಅಂದರೆ 7 ದಿನದ ಒಳಗಡೆ ಟಿಕೆಟ್ಸ್ನ ಕ್ಯಾನ್ಸಲ್ ಮಾಡಿದ್ರೆ ಫುಲ್ ಅಮೌಂಟ್ ರಿಫಂಡ್ ಆಗುತ್ತೆ. ಹಾಗೆ 7 ರಿಂದ 3 ದಿನದ ಒಳಗಡೆ ಏನಾದರೂ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ 50% ಅಮೌಂಟ್ ಅಷ್ಟೇ ರಿಫಂಡ್ ಆಗುತ್ತೆ. ಹಾಗೆ 2 ದಿನ ಇದ್ದಂಗೆ ಏನಾದರೂ ಕ್ಯಾನ್ಸಲ್ ಮಾಡ್ತೀವಿ ಅಥವಾ ಹೋಗೋ ಹಿಂದಿನ ದಿನ ಏನಾದರೂ ಕ್ಯಾನ್ಸಲ್ ಮಾಡ್ತೀವಿ ಅಂತ ಅಂದರೆ ಯಾವುದೇ ರೀತಿ ರಿಫಂಡ್ ಆಗೋದಿಲ್ಲ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಈ ಟ್ರಕ್ಕಲ್ಲಿ ಇದೊಂದು ಸ್ಪೆಷಲ್ ಜಾಗ ಅಂತಲೇ ಹೇಳ್ಬೋದು. ಸಿಂಹ ಗರ್ಜನೆ ಪಾಯಿಂಟ್ ಅಂತಾರೆ ಇದಕ್ಕೆ. ನೋಡಿದ್ರೆ ತಕ್ಷಣ ಗೊತ್ತಾಗುತ್ತೆ, ಸಿಂಹದ ಫೇಸ್ ಥರನೇ ಕಾಣಿಸ್ತಿದೆ. ಇದನ್ನು ನೋಡಿದ್ರೆ ಸಿಂಹ ಗರ್ಜಿಸ್ತಾ ಇರೋ ಥರನೇ ಕಾಣಿಸುತ್ತೆ. ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ? ಚಲೋ. ಇಲ್ಲಿ ಮಾನ್ಸೂನ್ ಟೈಮಲ್ಲಿ ಹೆವಿ ಲೀಚಸ್ಗಳ ಕಾಟ ಇರುತ್ತೆ. ಹಾಗಂತ ಲೀಚಸ್ ಏನು ತುಂಬ ಡೇಂಜರಸ್ ಏನಲ್ಲ. ಸೊ ತುಂಬ ಏನು ಪ್ರಿಕಾಷನ್ ತೊಗೊಂಡು ಬರೋದೇನು ಬೇಡ. ಡೆಟಾಲ್ ಅಥವಾ ಸ್ಯಾನಿಟೈಸರ್ ಕ್ಯಾರಿ ಮಾಡಿದರೆ ಸಾಕು. ಆ್ಯಂಡ್ ಒಂದು ಸಜೆಷನ್ ಏನಂದರೆ, ನೀವು ತುಂಬ ಫಾಸ್ಟಾಗಿ ಟ್ರೆಕ್ ಮಾಡೋದೇನು ಬೇಡ. ನಿಮಗೆ ನಿಮ್ಮ ಎನರ್ಜಿ, ನಿಮ್ಮ ಬಾಡಿ ಕೆಪಾಸಿಟಿ ಮೇಲೆ ಹೆಂಗೆ ಸೂಟ್ ಆಗುತ್ತೆ ಆ ಥರ ಆರಾಮಾಗಿ ಮಾಡಿ. ಒಬ್ಬರು ಫಾಸ್ಟಾಗಿ ಟ್ರೆಕ್ ಮಾಡ್ತಿದ್ದಾರೆ ಅಂತ ನೀವು ಫಾಸ್ಟಾಗಿ ಮಾಡೋಕ್ಕೆ ಹೋಗ್ಬಿಡಿ. ಸ್ಲೋ ಆದರೂ ಪರವಾಗಿಲ್ಲ, ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ವ್ಯೂನ ಎಂಜಾಯ್ ಮಾಡಿಕೊಂಡು ಟ್ರೆಕ್ ಮಾಡಿ. ನಿಮಗೆ ಯಾವ ಪೇಯ್ನು ಸಹ ಗೊತ್ತಾಗಲ್ಲ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy. Hold my beer for ಇನ್ನೇನು ಬಂದೇ ಬಿಟ್ವಿ. ಸೊ ಹೀಗೆ ಕೆಳಗಡೆ ಇಟ್ಕೊಂಡು ಹೋದರೆ ಫಾಲ್ ಸಿಗುತ್ತೆ. ಐ ಥಿಂಕ್ ನಿಮಗೆ ಆಲ್ರೆಡಿ ನೀರಿನ ಸೌಂಡ್ ಕೇಳಿಸ್ತಿದೆ ಅಂತ ಅನ್ಕೊತೀನಿ. ಚಲೋ.
ನೋಡು ಬಟ್ಟೆ ಅಷ್ಟು ತೊಪ್ಪೆ ಮಾಡ್ಕೊಂಡು. ಸೊ ನಾನು ಆವಾಗಲೇ ಹೇಳ್ದಂಗೆ ನಾವು ಟ್ರೆಕ್ ಶುರು ಮಾಡಿದ್ದು ಬೆಳಗ್ಗೆ 7:30 ಅಷ್ಟೊತ್ತಿಗೆ. ಟ್ರೆಕ್ಕೆಲ್ಲ ಮುಗಿಸ್ಕೊಂಡು ವಾಪಸ್ ಬೇಸ್ ಪಾಯಿಂಟ್ಗೆ ರಿಟರ್ನ್ ಆಗಿದ್ದು ಈವ್ನಿಂಗ್ 6:30ಗೆ. ಅಂದರೆ ಟೋಟಲ್ 11 ಗಂಟೆ ನಮ್ಮ ಟ್ರೆಕ್ಕಿಂಗ್ ಜರ್ನಿ ಆಗಿರೋದು. ಸೊ ಇವಾಗ ಒಂದು ಒಳ್ಳೆ ಸನ್ಸೆಟ್ ತೋರಿಸ್ತೀನಿ ನಿಮಗೆ, ಬನ್ನಿ. ಇಲ್ಲಿ ಬೇಸ್ ಪಾಯಿಂಟಿಂದ ಜಸ್ಟ್ ಒಂದು 200 ಮೀಟರ್ ಮೇಲೆ ಹತ್ಕೊಂಡು ಹೋದರೆ ರಾಣಿ ಝರಿ ವ್ಯೂ ಪಾಯಿಂಟ್ ಸಿಗತ್ತೆ. ಬೆಳಗ್ಗೆ ಹೇಳಿದ್ದೆ ನಿಮಗೆ, ನೋಡಿದ್ರೆ ಕಳೆದೇ ಹೋಗ್ತೀರಾ ಅಂತ, ಅಷ್ಟು ಸಖತ್ತಾಗಿದೆ. ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಇದು ಇಷ್ಟು ಈ ಬಂಡಾಜೆ ಟ್ರಕ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಸೊ ಈ ಥರ ಜಾಗಗಳಿಗೆ ಅವಾಗವಾಗ ಭೇಟಿ ಕೊಡ್ತಾ ಇದ್ರೆ ಮನುಷ್ಯನೂ ಚೆನ್ನಾಗಿರ್ತಾನೆ, ಮನಸ್ಸು ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ